ಓಂ ಶಾಂತಿ. ಓಂ ನಮಃ ಶಿವಾಯ. ನಾವು ಬಾಬಾರವರ ಮಕ್ಕಳು ಪ್ರತಿದಿನ ಸಾಕಾರ ಮುರಳಿಗಳನ್ನು ಓದುತ್ತೇವೆ. ವಾರಕ್ಕೆ ಒಮ್ಮೆ ಅವ್ಯಕ್ತ ಮುರಳಿಯನ್ನು ಓದುತ್ತೇವೆ, ಕೇಳುತ್ತೇವೆ. ಆದರೆ 1969ರಿಂದ 2017ರವರೆಗೆ ನುಡಿಸಿರುವ ಅವ್ಯಕ್ತ ಮುರಳಿಯನ್ನು ಸಂಪೂರ್ಣವಾಗಿ ಓದಬೇಕು, ಅರ್ಥೈಸಿಕೊಳ್ಳಬೇಕು, ಧಾರಣಾ ಸ್ವರೂಪರಾಗಬೇಕು, ಸ್ವರೂಪದಲ್ಲಿ ಬರಬೇಕು ಎಂದು ಮಧುಬನ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿರುವ ಡಾಕ್ಟರ್ ಸಚಿನ್ ಬಾಯಿಜಿಯವರು ಅವ್ಯಕ್ತ ಮುರಳಿ ಅಧ್ಯಯನ ಪ್ರಾಜೆಕ್ಟ್ ಎಂದು ಮಾರ್ಚ್ 2024ರಿಂದ ಪ್ರಾರಂಭ ಮಾಡಿದ್ದಾರೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 7 ತಿಂಗಳಲ್ಲಿ 1970ರಿಂದ 1979ರವರೆಗಿನ ಮುರಳಿಗಳನ್ನು ಏಂಜಲ್ ಆಫ್ ಶಿವ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿಗಳನ್ನು ಮಾಡಿದ್ದಾರೆ. ಈ ತರಗತಿಗಳು ತುಂಬ ಅರ್ಥಪೂರ್ಣವಾಗಿವೆ. ಈ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ 1980ರ ಮುರಳಿಗಳ ಬಗ್ಗೆ ಪ್ರವಚನ ನೀಡುತ್ತಿದ್ದಾರೆ ಮತ್ತು ಮುರಳಿ ಆಧಾರದ ಮೇಲೆ ಪ್ರತಿದಿನ ಟೆಸ್ಟನ್ನು ಕಂಡಕ್ಟ್ ಮಾಡುತ್ತಿದ್ದಾರೆ ಮತ್ತು ಪ್ರತಿ ಮುರಳಿಯ ತಿಂಗಳಿನ ನಂತರ ಎಮ್ಯಾಟ್ ಎಂದು ಕನ್ನಡದಲ್ಲಿ ಸಹ ಬರೆಯುವ ಅವಕಾಶವಿರುತ್ತದೆ ಪರೀಕ್ಷೆಗಳನ್ನು. ಅವ್ಯಕ್ತ ಮುರಳಿಯನ್ನು ಪ್ರತಿಯೊಬ್ಬರ ಹೃದಯವನ್ನು ತಲುಪಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಅವ್ಯಕ್ತ ಮುರಳಿ ಅಧ್ಯಯನ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲರ ಹೃದಯವನ್ನು ಈ ಅವ್ಯಕ್ತ ಮುರಳಿಗಳು ಮುಟ್ಟಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ. ಇದನ್ನು ಬಾಬಾರವರೇ ಮಾಡಿಸ್ತಾ ಇದ್ದಾರೆ. ನಾನು ಸಹ ಈ ಅವ್ಯಕ್ತ ಮುರಳಿ ಬುಕ್ಸನ್ನು ತಂದಿಟ್ಟುಕೊಂಡು ಓದುತ್ತಿದ್ದೆ. ಆದರೆ ಅದರ ಆಳದಲ್ಲಿ ಹೋಗಲು ಆಗುತ್ತಿರಲಿಲ್ಲ ಮತ್ತು ಅರ್ಥವೂ ಸಹ ಆಗುತ್ತಿರಲಿಲ್ಲ. ಆದರೆ ಸಚಿನ್ ಬಾಯಿಜಿಯವರ ಕ್ಲಾಸ್ ಕೇಳಿ ಮುರಳಿಯ ರಸಾನುಭವ ಆಗುತ್ತಿದೆ. ಅವ್ಯಕ್ತ ಮುರಳಿ ಓದುತ್ತಾ ಅವ್ಯಕ್ತ ಫರಿಷ್ಠಾ ರೀತಿಯ ಅನುಭವ ಆಗ್ತಾಯಿದೆ. ಇದರಿಂದ ಸಮಯನೂ ಸಹ ಸಫಲ ಆಗ್ತಾಯಿದೆ. ಆದ್ದರಿಂದ ಎಲ್ಲರೂ ಸಹ ಅವ್ಯಕ್ತ ಮುರಳಿಯನ್ನು ಓದಬೇಕು, ಸಚಿನ್ ಬಾಯಿಜಿಯವರ ಕ್ಲಾಸನ್ನು ಕೇಳಬೇಕು, ತೀವ್ರ ಪುರುಷಾರ್ಥದಲ್ಲಿ ನಾವು ತೊಡಗಬೇಕು ಅನ್ನೋ ಉದ್ದೇಶದಿಂದ ಈ ಅವ್ಯಕ್ತ ಮುರಳಿಗಳನ್ನು ಇದರಲ್ಲಿ ಓದ್ತಾ ಇದ್ದೇವೆ. ಓಂ ಶಾಂತಿ. ಈಗ 1980ರ ಅವ್ಯಕ್ತ ಮುರಳಿ ಡೇಟ್ ಆಗಿದೆ 2/1/1980. ಮುರಳಿಯ ಟೈಟಲ್ ಆಗಿದೆ ಬರಲಿರುವ ಜಗತ್ತು ಹೇಗಿರುವುದು. ಇಂದು ಬಾಪ್ದಾದ ಎಂತಹ ಸಭೆಯನ್ನು ನೋಡುತ್ತಿರುವರು? ವರ್ತಮಾನದ ರಾಜಕುಮಾರ ಮತ್ತು ರಾಜಕುಮಾರಿಯರೇ ಭವಿಷ್ಯದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿಯರಾಗುವ ಸಭೆ ಇದಾಗಿದೆ. ಸತ್ಯ ಸಾಹೇಬನ ಮಕ್ಕಳು ಎಲ್ಲರೂ ಸಾಹೇಬ್ ಜಾದೆ ಮತ್ತು ಸಾಹೇಬ್ ಜಾದಿಯರು ಆಗಿದ್ದೀರಿ. ಈ ನಶೆ ಸದಾ ಇರುತ್ತದೆಯೇ? ರಾಜಕುಮಾರ ಅಥವಾ ರಾಜಕುಮಾರಿಯರ ಜೀವನಕ್ಕಿಂತ ಈ ಜೀವನ ಪದಮದಷ್ಟು ಶ್ರೇಷ್ಠವಾಗಿದೆ. ಇಂತಹ ಶ್ರೇಷ್ಠ ಆತ್ಮಗಳು ತಮ್ಮ ಶ್ರೇಷ್ಠತೆಯನ್ನು ತಿಳಿದು ನಿರಂತರ ಅದೇ ನಶೆಯಲ್ಲಿರುತ್ತೀರಾ? ಸಾಹೇಬ್ ಜಾದೆ ಮತ್ತು ಸಾಹೇಬ್ ಜಾದಿಯರ ಮಹತ್ವ ಎಷ್ಟಿದೆ ಎಂದು ಇಂದು ವತನದಲ್ಲಿ ತಂದೆ ಮತ್ತು ದಾದಾ ಇಬ್ಬರು ಆತ್ಮಿಕ ಸಂಭಾಷಣೆ ನಡೆದಿತ್ತು. ಭವಿಷ್ಯ ಜೀವನದ ಸರ್ವ ಸಂಸ್ಕಾರ ಈ ಜೀವನದಿಂದಲೇ ಆರಂಭವಾಗುತ್ತವೆ. ಭವಿಷ್ಯದಲ್ಲಿ ರಾಜ್ಯವಂಶವಿರುವ ಕಾರಣ, ರಾಜ್ಯಾಧಿಕಾರಿಯಾಗಿರುವ ಕಾರಣ, ಸದಾ ಸರ್ವ ಸಂಪತ್ತಿನಿಂದ ಸಂಪನ್ನ, ಪ್ರತಿಯೊಂದು ವಸ್ತುವಿನಲ್ಲಿ ಮಾಲಾಮಾಲ್, ಸದಾ ರಾಜಾಯಿಯ ರಾಯಲ್ಟಿಯಲ್ಲಿ ಪ್ರತಿಯೊಂದು ಜನ್ಮವನ್ನು ಕಳೆಯುವಿರಿ. ಎಲ್ಲ ಪ್ರಾಪ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಾಲ್ಕು ಕಡೆಗೂ ಸೇವೆಗಾಗಿ ಸುತ್ತುತ್ತಿರುವವು. ತಮಗೆ ಪ್ರಾಪ್ತಿಯ ಇಚ್ಛೆ ಇರುವುದಿಲ್ಲ, ಆದರೆ ತಮ್ಮ ಮಾಲೀಕರು ತಮ್ಮನ್ನು ಕೆಲಸಕ್ಕೆ ಉಪಯೋಗಿಸಲಿ ಎಂದು ಸರ್ವ ಪ್ರಾಪ್ತಿಗಳು ಬಯಸುವವು. ನಾಲ್ಕು ಕಡೆಗೂ ವೈಭವದ ಗಣಿಗಳು ಭರಪೂರ್ ಆಗಿರುವವು. ಪ್ರತಿಯೊಂದು ವೈಭವ ತಮ್ಮ ತಮ್ಮ ಸುಖ ಕೊಡಲು ಸದಾ ಸಿದ್ಧವಾಗಿರುವವು. ಸದಾ ಖುಷಿಯ ಶಹನಾಯಿಗಳು ಸ್ವತಃ ಬಾರಿಸುತ್ತಿರುವವು. ಬಾರಿಸುವ ಅಗತ್ಯವಿರುವುದಿಲ್ಲ. ತಮ್ಮ ರಚನೆಯಾದ ವನಸ್ಪತಿಗಳು ವಿಶ್ವಪತಿಯ ಮುಂದೆ ಎಲೆಗಳ ಅಲುಗಾಡುವಿಕೆಯಿಂದ ವಿವಿಧ ಪ್ರಕಾರದ ಸಂಗೀತ ಬಾರಿಸುವವು. ವೃಕ್ಷದ ಎಲೆಗಳ ತೂಗಾಟ, ಅಲುಗಾಡುವುದು ಭಿನ್ನ ಭಿನ್ನ ಪ್ರಕಾರದ ಸ್ವಾಭಾವಿಕ ಸಂಗೀತವಾಗುವುದು.
ಇತ್ತೀಚೆಗೆ ಅನೇಕ ಪ್ರಕಾರದ ಸಂಗೀತವನ್ನು ಹೇಗೆ ನಕಲು ಮಾಡುತ್ತಾರೆಯೋ ಹಾಗೆ ಪಕ್ಷಿಗಳ ಸ್ವರ ವಿವಿಧ ಸಂಗೀತವಾಗುವುದು. ಚೈತನ್ಯ ಆಟಿಕೆಗಳ ಸಾಮಾನ ಅನೇಕ ಪ್ರಕಾರದ ಆಟಗಳನ್ನು ತಮಗೆ ತೋರಿಸುವವು. ಇಂದು ಇಲ್ಲಿ ಮನುಷ್ಯರು ಭಿನ್ನ ಭಿನ್ನ ಪ್ರಕಾರದ ಸ್ವರಗಳನ್ನು ಮನೋರಂಜನೆಗಾಗಿ ಕಲಿಯುತ್ತಾರೆ. ಹಾಗೆಯೇ ಅಲ್ಲಿಯ ಪಕ್ಷಿಗಳು ತಮ್ಮ ಸಂಕೇತದಂತೆ ಸುಂದರವಾದ ಭಿನ್ನ ಭಿನ್ನ ಸ್ವರದಿಂದ ಮನೋರಂಜನೆ ಮಾಡುವರು. ಇದೇ ಪ್ರಕಾರ ಈ ಹಣ್ಣು ಮತ್ತು ಹೂಗಳು ಇರುವವು. ಇಲ್ಲಿ ಉಪ್ಪು, ಸಿಹಿ ಅಥವಾ ಮಸಾಲೆಯನ್ನು ಹಾಕಿ ಹೇಗೆ ರುಚಿ ಮಾಡುತ್ತಾರೆಯೋ ಹಾಗೆ ಬೇರೆ ಬೇರೆ ಭಿನ್ನ ಭಿನ್ನ ರಸ ರುಚಿಗಳ ಪ್ರಾಕೃತಿಕ ಹಣ್ಣುಗಳು ಇರುವವು. ಈ ಸಕ್ಕರೆಯ ಕಾರ್ಖಾನೆಗಳು ಇರುವುದಿಲ್ಲ, ಆದರೆ ಸಕ್ಕರೆಯ ಹಣ್ಣು ಇರುವವು. ಹೇಗೆ ರುಚಿ ಬೇಕೋ ಹಾಗೆ ಸ್ವಾಭಾವಿಕ ಫಲದಿಂದ ಮಾಡಬಹುದು. ಈ ಎಲೆಗಳ ತರಕಾರಿಗಳು ಇರುವುದಿಲ್ಲ, ಆದರೆ ಹಣ್ಣು ಮತ್ತು ಹೂವಿನ ತರಕಾರಿಗಳು ಇರುವವು. ಹೂಗಳ ಮತ್ತು ಹಣ್ಣುಗಳ ಪಲ್ಯಗಳನ್ನು ಮಾಡುವರು. ಹಾಲಿನ ನದಿಗಳಿರುವವು. ಏನನ್ನು ಕುಡಿಯುವರು? ನೈಜ ರಸದ ಫಲಗಳು ಬೇರೆ ಇರುವವು. ತಿನ್ನುವ ಹಣ್ಣುಗಳು ಬೇರೆ, ರಸ ಕುಡಿಯುವ ಹಣ್ಣುಗಳು ಬೇರೆ ಇರುವವು. ಪರಿಶ್ರಮ ಮಾಡಿ ರಸ ತೆಗೆಯಬೇಕಾಗಿಲ್ಲ. ತೆಂಗಿನ ನೀರನ್ನು ಕುಡಿಯುವಂತೆ ಅಲ್ಲಿ ಪ್ರತಿಯೊಂದು ಫಲವೂ ಭರ್ಪೂರ್ ಆಗಿರುವವು. ಹಣ್ಣನ್ನು ಕೀಳುವುದು, ಸ್ವಲ್ಪ ಹೊತ್ತುವುದು ಮತ್ತು ರಸವನ್ನು ಕುಡಿಯುವುದು. ಸ್ನಾನ ಮಾಡಲು ನೀರು ಈಗಿನ ಗಂಗಾಜಲದಂತೆ ಇರುವುದು. ಬೆಟ್ಟಗಳ ಗಿಡಮೂಲಿಕೆಗಳ ಕಾರಣದಿಂದ ವಿಶೇಷ ಮಹತ್ವವಿರುವುದು. ಕ್ರಿಮಿಗಳು ಬರುವುದಿಲ್ಲ, ಆದ್ದರಿಂದ ಪಾವನ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಅಲ್ಲಿ ಬೆಟ್ಟಗಳ ಮೇಲೆ ಇಂತಹ ಸುಗಂಧದ ಗಿಡಮೂಲಿಕೆಗಳ ಸಮಾನ ಮೂಲಿಕೆಗಳು ಇರುವವು. ಆದ್ದರಿಂದ ಅಲ್ಲಿಂದ ನೀರು ಬರುವ ಕಾರಣ ಸ್ವಾಭಾವಿಕವಾಗಿ ಸುಗಂಧಿತ ಆಗಿರುವುದು. ಬೆಟ್ಟಗಳನ್ನು ದಾಟುವಾಗ ಇಂತಹ ಸುಗಂಧದ ಮೂಲಿಕೆಗಳು ಇರುವುದರಿಂದ ಸುಂದರ ಸುಗಂಧಿತ ಜಲವಿರುವುದು. ಅಲ್ಲಿ ಅಮೃತವೆಲೆ ಟೇಪ್ ಎಬ್ಬಿಸುವುದಿಲ್ಲ, ನಿಜವಾದ ಪಕ್ಷಿಗಳ ಧ್ವನಿಯ ಸಂಗೀತವಿರುವುದು. ಆದ್ದರಿಂದ ತಾವು ಏಳುವಿರಿ. ಏಳುವ ಸಮಯ ಬೆಳಿಗ್ಗೆ ಇರುವುದು, ಆದರೆ ಅಲ್ಲಿ ದಣಿದಿರುವುದಿಲ್ಲ. ಚೈತನ್ಯ ದೇವತೆಗಳು ಎದ್ದಾಗ ಭಕ್ತಿಯಲ್ಲಿ ಭಕ್ತರು ಬೆಳಗ್ಗೆ ಎದ್ದು ಎಬ್ಬಿಸುವರು. ಭಕ್ತಿಯ ಮಹತ್ವವು ಅಮೃತ ವೇಳೆಯದಾಗಿದೆ. ಬೆಳಗ್ಗೆ ಏಳುವಿರಿ, ಆದರೆ ಸದಾ ಬೆಳಗುತ್ತಿರುವ ಜ್ಯೋತಿಯಂತೆ ಇರುವಿರಿ. ಯಾವುದೇ ಪರಿಶ್ರಮದ ಕೆಲಸವಿಲ್ಲ, ಬುದ್ಧಿಯ ಕೆಲಸವೂ ಇಲ್ಲ, ಯಾವುದೇ ಭಾರವೂ ಇಲ್ಲ. ಆದ್ದರಿಂದ ಏಳುವುದು ಮತ್ತು ನಿದ್ರಿಸುವುದು ಸಮಾನವಾಗಿವೆ. ಬೆಳಗ್ಗೆ ಏಳಬೇಕಾಗುವುದು ಎಂದು ಈಗ ಯೋಚಿಸುತ್ತೀರಲ್ಲವೇ? ಆದರೆ ಅಲ್ಲಿ ಈ ಸಂಕಲ್ಪವೇ ಇರುವುದಿಲ್ಲ. ಏನನ್ನಾದರೂ ಅಧ್ಯಯನ ಮಾಡುತ್ತೀರಾ ಅಥವಾ ಅಧ್ಯಯನದಿಂದ ಬಿಡುಗಡೆ ಬಯಸುತ್ತೀರೋ? ಅಲ್ಲಿಯ ಶಿಕ್ಷಣವೂ ಒಂದು ಆಟವಾಗಿದೆ. ಆಟದಲ್ಲಿಯೇ ಅಧ್ಯಯನ ಮಾಡುವಿರಿ. ತಮ್ಮ ರಾಜಧಾನಿಯ ಜ್ಞಾನವಿರುವುದಲ್ಲವೇ? ಆದ್ದರಿಂದ ರಾಜಧಾನಿಯ ಜ್ಞಾನದ ಶಿಕ್ಷಣವಿದೆ. ಆದರೆ ಅಲ್ಲಿಯ ಮುಖ್ಯ ವಿಷಯ ಚಿತ್ರಕಲೆ, ಡ್ರಾಯಿಂಗ್ ಆಗಿದೆ. ಚಿಕ್ಕ ದೊಡ್ಡ ಚಿತ್ರಕಾರರೂ ಇರುವರು. ಸಂಗೀತ, ಚಿತ್ರಕಲೆ ಮತ್ತು ಆಟ. ಸಂಗೀತ ಅರ್ಥಾತ್ ಗಾಯನದ ವಿದ್ಯೆಯ ಸಂಗೀತ ಹಾಡುವಿರಿ. ಇದರಲ್ಲಿಯೇ ಅಧ್ಯಯನ ಮಾಡುವಿರಿ. ಅಲ್ಲಿಯ ಇತಿಹಾಸವು ಸಂಗೀತ ಮತ್ತು ಕವಿತೆಗಳಲ್ಲಿ ಇರುವುದು. ಬೇಸರ ತರಿಸುವಂತಹ ಸೀದಾ ಹೇಳುವಂತಹದ್ದು ಇರುವುದಿಲ್ಲ. ರಾಸವಾಡುವುದು ಸಹ ಒಂದು ಆಟವಾಗಿದೆಯಲ್ಲವೇ? ನಾಟಕವನ್ನು ಮಾಡುವಿರಿ, ಆದರೆ ಸಿನಿಮಾ ಇರುವುದಿಲ್ಲ, ನಾಟಕವಿರುವುದು. ನಗಿಸುವ ಮನೋರಂಜನೆಯ ನಾಟಕಗಳು ಇರುವವು. ನಾಟಕ ಶಾಲೆಗಳು ಸಾಕಷ್ಟು ಇರುವವು. ಅಲ್ಲಿಯ ಅರಮನೆಗಳಲ್ಲಿ ಸಹ ವಿಮಾನಗಳ ಸಾಲು ಇರುವುದು ಮತ್ತು ವಿಮಾನ ನಡೆಸುವುದು ಸಹ ಬಹಳ ಸಹಜವಾಗಿರುವುದು. ಅಟಾಮಿಕ್ ಶಕ್ತಿಯ ಆಧಾರದ ಮೇಲೆ ಎಲ್ಲ ಕೆಲಸ ನಡೆಯುವುದು. ಇದು ತಮಗಾಗಿ ಅಂತಿಮ ಆವಿಷ್ಕಾರವಾಗಿದೆ.
ಚಲಾವಣೆಗೆ ಅಶರ್ಫಿಗಳು ಇರುವವು, ಆದರೆ ಇತ್ತೀಚಿನದಂತೆ ಇರುವುದಿಲ್ಲ. ರೂಪ ರೇಖೆ ಪರಿವರ್ತಿತವಾಗಿರುವುದು, ಡಿಸೈನ್ ಮತ್ತೂ ಚೆನ್ನಾಗಿರುವುದು, ನಿಮಿತ್ತ ಮಾತ್ರ ಕೊಡುವುದು ತೆಗೆದುಕೊಳ್ಳುವುದು. ಇಲ್ಲಿ ಮಧುಬನದಲ್ಲಿ ಪರಿವಾರವಿದ್ದರೂ ನಿಮಿತ್ತರು ಬೇರೆ ಬೇರೆ ಆಗಿರುವರಲ್ಲವೇ? ಬೇರೆ ಬೇರೆ ವಿಭಾಗಗಳನ್ನು ಮಾಡಲಾಗಿದೆ. ಪರಿವಾರವಾಗಿದ್ದರೂ ನಿಮಿತ್ತರಿಂದ ತೆಗೆದುಕೊಳ್ಳುತ್ತೀರಿ. ಒಬ್ಬರು ಕೊಡುವರು, ಮತ್ತೊಬ್ಬರು ತೆಗೆದುಕೊಳ್ಳುವರು. ಅದೇ ರೀತಿ ಅಲ್ಲಿಯೂ ಸಹ ಪರಿವಾರದ ವಿಧಾನವಿರುವುದು. ಅಂಗಡಿಯವರು ಮತ್ತು ಗ್ರಾಹಕರ ಭಾವವಿರುವುದಿಲ್ಲ. ಎಲ್ಲರಿಗೂ ಮಾಲೀಕತನದ ಭಾವವಿರುವುದು. ಕೇವಲ ಪರಸ್ಪರರಲ್ಲಿ ವಿನಿಮಯ ಮಾಡುವರು. ಒಂದಿಷ್ಟು ಕೊಡುವರು, ಒಂದಿಷ್ಟು ತೆಗೆದುಕೊಳ್ಳುವರು. ಯಾರಿಗೂ ಕೊರತೆ ಇರುವುದಿಲ್ಲ. ಪ್ರಜೆಗಳಿಗೆ ಸಹ ಕೊರತೆ ಇರುವುದಿಲ್ಲ. ಪ್ರಜೆಗಳು ಸಹ ತಮ್ಮ ಶರೀರ ನಿರ್ವಹಣೆಯ ಪದಮದಷ್ಟು ಹೆಚ್ಚು ಭರ್ಪೂರಾಗಿರುವರು. ಆದ್ದರಿಂದ ನಾನು ಗ್ರಾಹಕನು, ಇವರು ಮಾಲೀಕರು ಎಂಬ ಭಾವನೆ ಇರುವುದಿಲ್ಲ. ಸ್ನೇಹದ ವಿನಿಮಯವಿರುವುದು. ಲೆಕ್ಕಪತ್ರದ ಎಳೆತವಿರುವುದಿಲ್ಲ. ರಿಜಿಸ್ಟರ್ ಇರುವುದಿಲ್ಲ. ರತ್ನಜಡಿತ ಸಂಗೀತದ ಸಾಧನಗಳು ಇರುವವು. ನೈಜ ಸಂಗೀತವಿರುವುದು. ಪರಿಶ್ರಮದ್ದಲ್ಲ. ಬೆರಳನ್ನು ಇಡುತ್ತಲೇ ಸಾಧನಗಳು ನುಡಿಸುವವು. ಡ್ರೆಸ್ ಬಹಳ ಚೆನ್ನಾಗಿರುವುದನ್ನು ಧರಿಸುವಿರಿ. ಎಂಥ ಕೆಲಸವೋ ಅಂತಹ ಡ್ರೆಸ್ ಇರುವುದು. ಎಂತಹ ಸ್ಥಾನವೋ ಅಂತಹ ಡ್ರೆಸ್ ಇರುವುದು. ಭಿನ್ನ ಭಿನ್ನ ಡ್ರೆಸ್ ಧರಿಸುವಿರಿ. ಶೃಂಗಾರವೂ ಸಹ ಬಹಳ ಪ್ರಕಾರದ್ದಿರುವುದು. ಭಿನ್ನ ಭಿನ್ನ ಪ್ರಕಾರದ ಕಿರೀಟ ಮತ್ತು ಆಭರಣಗಳು ಇರುವವು, ಆದರೆ ಭಾರವಾಗಿರುವಂತಹವಲ್ಲ, ಹತ್ತಿಗಿಂತಲೂ ಹಗುರವಾಗಿರುವವು. ಹಸಲಿ ಚಿನ್ನವಿರುವುದು ಮತ್ತು ಅದರಲ್ಲಿ ಭಿನ್ನ ಭಿನ್ನ ಬಣ್ಣದ ಲೈಟ್, ಪ್ರತಿಯೊಂದು ವಜ್ರದಿಂದ ಕಂಡುಬರುವಂತೆ ವಜ್ರಗಳನ್ನು ಹಾಕಿರುವರು. ಒಂದು ವಜ್ರದಿಂದ 7 ಬಣ್ಣಗಳು ಕಂಡುಬರುವವು. ಇಲ್ಲಿ ಭಿನ್ನ ಭಿನ್ನ ಬಣ್ಣದ ಟ್ಯೂಬ್ ಲೈಟ್ ಹಾಕುತ್ತಾರಲ್ಲವೇ? ಅಲ್ಲಿ ವಜ್ರಗಳು ಭಿನ್ನ ಭಿನ್ನ ಬಣ್ಣದ ಟ್ಯೂಬ್ ಲೈಟ್ನಂತೆ ಹೊಳೆಯುವವು. ಪ್ರತಿಯೊಬ್ಬರ ಅರಮನೆ ಬಣ್ಣ ಬಣ್ಣದ ಲೈಟಿನಿಂದ ಶೃಂಗರಿಸಲ್ಪಟ್ಟಿರುವುದು. ಇಲ್ಲಿ ಹೇಗೆ ಅನೇಕ ಕನ್ನಡಿಗಳನ್ನು ಇಟ್ಟು ಒಂದು ವಸ್ತುವನ್ನು ಅನೇಕ ರೂಪದಲ್ಲಿ ತೋರಿಸಲಾಗುತ್ತದೆಯೋ, ಹಾಗೆ ಮೇಲ್ನೋಟಕ್ಕೆ ಒಂದರ ಬದಲು ಅನೇಕ ರೂಪದಲ್ಲಿ ಕಂಡುಬರುವಂತೆ ಅಲ್ಲಿ ಆಭರಣಗಳು ಇರುವವು. ಚಿನ್ನದ ಪ್ರಕಾಶ ಮತ್ತು ವಜ್ರಗಳ ಪ್ರಕಾಶ, ಅರ್ಥಾತ್ ಕಾಂತಿ, ಇವೆರಡರಿಂದ ಅರಮನೆ ಪ್ರಕಾಶಿಸುತ್ತಿರುವಂತೆ ಕಂಡುಬರುವುದು. ಸೂರ್ಯನ ಕಿರಣಗಳಿಂದ ವಜ್ರ ಮತ್ತು ಚಿನ್ನವು ಸಾವಿರಾರು ದೀಪಗಳು ಬೆಳಗುತ್ತಿರುವಂತೆ ಹೊಳೆಯುವುದು. ಇಷ್ಟೆಲ್ಲ ತಂತಿಗಳ ಅವಶ್ಯಕತೆ ಇರುವುದಿಲ್ಲ. ಇಂದಿನ ರಾಜಪರಿವಾರದಲ್ಲಿ ಬಹಳ ಸುಂದರ ಪ್ರಕಾರದ ವಿದ್ಯುತ್ ಶಕ್ತಿಯ ಪ್ರಕಾಶವನ್ನು ನೋಡುತ್ತೀರಿ. ಭಿನ್ನ ಭಿನ್ನ ಪ್ರಕಾರದ ದೀಪಗಳ ಡಿಸೈನ್ ನೋಡುತ್ತೀರಿ. ಆದರೆ ಅಲ್ಲಿ ಅಸಲಿ ವಜ್ರಗಳಿರುವುದರಿಂದ ಒಂದು ದೀಪ ಅನೇಕ ದೀಪಗಳ ಕೆಲಸ ಮಾಡುವುದು. ಹೆಚ್ಚು ಪರಿಶ್ರಮ ಮಾಡಬೇಕಾಗಿಲ್ಲ. ಎಲ್ಲವೂ ನೈಜವಾಗಿರುವುದು. ಭಾಷೆಯು ಶುದ್ಧ ಹಿಂದಿಯಾಗಿರುವುದು. ಪ್ರತಿಯೊಂದು ಶಬ್ದವೂ ವಸ್ತುವನ್ನು ಸಿದ್ಧ ಮಾಡುವಂತಹ ಭಾಷೆ ಇರುವುದು. ವಿದೇಶಿಯರಿಗೆ ತಮ್ಮ ಇಂಗ್ಲೆಂಡ್ ಮತ್ತು ಅಮೆರಿಕ ಎಲ್ಲಿ ಹೋಗುವವು? ಅಲ್ಲಿ ಅರಮನೆ ಕಟ್ಟಬೇಡಿ. ಅರಮನೆಯನ್ನು ಭಾರತದಲ್ಲಿ ಕಟ್ಟಿ. ಅಲ್ಲಿ ಕೇವಲ ಭ್ರಮಣೆ ಮಾಡಲು ಹೋಗಿ. ಅವು ಪಿಕ್ನಿಕ್ ಸ್ಥಾನ, ಪ್ರೇಕ್ಷಣೀಯ ಸ್ಥಳಗಳು. ಅವು ಬಹಳ ಕಡಿಮೆ ಇರುವವು. ಎಲ್ಲವೂ ಅಲ್ಲ. ವಿಮಾನ ಶುರು ಮಾಡಿದಾಗ ಶಬ್ದ ಬರುವ ಮೊದಲೇ ತಲುಪುವಿರಿ. ಇಷ್ಟು ವೇಗದ ವಿಮಾನವಿರುವವು. ಫೋನ್ನಲ್ಲಿ ಮಾತನಾಡುತ್ತೀರಲ್ಲವೇ? ಅಷ್ಟು ವೇಗವಾಗಿ ವಿಮಾನದಿಂದ ತಲುಪುವಿರಿ. ಆದ್ದರಿಂದ ಫೋನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ವಿಮಾನವು ಪರಿವಾರದವರಿರುವವು ಮತ್ತು ಒಬ್ಬೊಬ್ಬರವೂ ಇರುವವು. ಯಾವ ಸಮಯದಲ್ಲಿ ಯಾವುದು ಬೇಕೋ ಅದನ್ನು ಉಪಯೋಗಿಸಿ. ಈಗ ವಿಮಾನದಲ್ಲಿ ಕುಳಿತುಕೊಂಡಿರಾ? ಈಗ ಸತ್ಯಯುಗದ ವಿಮಾನವನ್ನು ಬಿಟ್ಟು ಬುದ್ಧಿಯ ವಿಮಾನದಲ್ಲಿ ಬನ್ನಿ. ಬುದ್ಧಿಯ ವಿಮಾನವು ಇದೇ ರೀತಿ ವೇಗವಾಗಿದೆಯಾ? ಸಂಕಲ್ಪದ ವೇಗದ್ದಾಗಿದೆಯಾ? ಸಂಕಲ್ಪ ಮಾಡುತ್ತಲೇ ಚಂದ್ರ ಮತ್ತು ನಕ್ಷತ್ರಗಳಿಂದಲೂ ದೂರ ತಮ್ಮ ಮನೆಗೆ ತಲುಪುವಿರಿ. ಹೀಗೆ ಬುದ್ಧಿಯ ವಿಮಾನವು ಸದಾ ಸಿದ್ಧವಾಗಿದೆಯೇ? ಯಾವುದೇ ಅಪಘಾತಗಳು ಆಗದಂತೆ ಸದಾ ವಿಘ್ನಗಳಿಂದ ದೂರವಾಗಿರುವಿರಾ?
ಪರಮಧಾಮಕ್ಕೆ ಹೋಗಬೇಕು ಎಂದು ಬಯಸುವಿರಿ. ಆದರೆ ಭೂಮಿಯನ್ನು ಬಿಡದಿದ್ದರೆ ಅಥವಾ ಬೇರೆ ಯಾವುದಾದರೂ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು ಬಿಟ್ಟರೆ, ವ್ಯರ್ಥ ಸಂಕಲ್ಪಗಳು ಸಹ ಬೆಟ್ಟಕ್ಕೆ ಡಿಕ್ಕಿ ಹೊಡೆಯುವುದಾಗಿದೆ. ಆದ್ದರಿಂದ ಅಪಘಾತಗಳಿಂದ ದೂರವಾದ ಸದಾ ಸಿದ್ಧವಾಗಿರುವ ಬುದ್ಧಿಯ ವಿಮಾನವಾಗಿದೆಯಾ? ಮೊದಲು ಈ ವಿಮಾನವನ್ನು ಏರಿದಾಗ ನಂತರ ಆ ವಿಮಾನ ಸಿಗುವುದು. ಈ ರೀತಿ ಸದಾ ಸಿದ್ಧರಾಗಿದ್ದೀರಾ? ಸ್ವರ್ಗದ ಮಾತುಗಳಲ್ಲಿ ಹೌದು ಹೌದು ಎಂದು ಹೇಗೆ ಹೇಳುತ್ತೀರೋ ಹಾಗೆ ಈ ಮಾತುಗಳಲ್ಲಿ ಹೌದು ಹೌದು ಎಂದು ಹೇಳುವುದಿಲ್ಲ. ಇಂದು ವತನದಲ್ಲಿ ಸ್ವರ್ಗದ ನಕ್ಷೆಯನ್ನು ತೆಗೆದಿದ್ದರು. ಆದ್ದರಿಂದ ತಮಗೂ ಸಹ ಹೇಳಿದರು. ಬ್ರಹ್ಮ ತಂದೆ ಸ್ವರ್ಗಕ್ಕೆ ಹೋಗುವ ತಯಾರಿ ಮಾಡುತ್ತಿರುವರು. ಆದ್ದರಿಂದಲೇ ನಕ್ಷೆಯನ್ನು ತೆಗೆದಿದ್ದಾರೆ. ತಾವೆಲ್ಲರೂ ತಯಾರಾಗಿರುವಿರಲ್ಲವೇ? ಯಾವ ತಯಾರಿ ಎಂದು ಗೊತ್ತಿದೆಯಲ್ಲವೇ? ಯಾರು ತಂದೆಯ ಜೊತೆಗೆ ಸ್ವರ್ಗದ ದ್ವಾರವನ್ನು ದಾಟುವಿರಿ? ಅದರ ಪಾಸ್ ತೆಗೆದುಕೊಂಡಿದ್ದೀರಾ? ಗೇಟ್ ಪಾಸ್ ತೆಗೆದುಕೊಂಡಿದ್ದೀರಿ. ಆದರೆ ತಂದೆಯ ಜೊತೆಗೆ ಗೇಟ್ ದಾಟುವ ಮಾಡುವ ಪಾಸ್ ಇರಬೇಕು. ಒಂದು VIP ಗೇಟ್ ಪಾಸ್ ಇರುತ್ತದೆ, ಮತ್ತೊಂದು ರಾಷ್ಟ್ರಪತಿಯ ಪಾಸ್ ಇರುತ್ತದೆ. ಇದು ವಿಶ್ವಪತಿಯ ಗೇಟ್ ಪಾಸ್ ಆಗಿದೆ. ಯಾವ ಗೇಟ್ ಪಾಸ್ ತೆಗೆದುಕೊಂಡಿರುವಿರಿ? ತಮ್ಮ ಪಾಸ್ ಚೆಕ್ ಮಾಡಿ. ಇಂತಹ ವರ್ತಮಾನದ ಸಾಹೇಬ್ಜಾದೆ, ಭವಿಷ್ಯದ ಶಹಜಾದೆ, ಪ್ರಕೃತಿಯ ಮಾಲೀಕರೇ ವಿಶ್ವದ ಮಾಲೀಕರು, ಮಾಯಾಜೀತರೇ ಜಗಜ್ಜೀತರು. ಒಂದು ಸಂಕಲ್ಪದ ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಸಿದ್ಧಿಸ್ವರೂಪ, ಸದಾ ಸಮೀಪವಿರುವಂತಹ ಮತ್ತು ಪಾಸಾಗಿ ತಂದೆಯ ಜೊತೆಗೆ ಗೇಟನ್ನು ದಾಟುವಂತಹ ಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ.